ಸರ್, ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ಸಂಘಟನೆ ಹಿರಿಯರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಇವತ್ತು ಪದವೀಧರಿಗೆ ಎಷ್ಟು ಸಮಸ್ಯೆಗಳಿದೆ ಅನ್ನೋಂಥದ್ದು ಇಡೀ ನಾಡಿನ ಎಲ್ರಿಗೂ ಗೊತ್ತಿದೆ. ಇವತ್ತಿನ ಏನು ಖಾಲಿ ಹುದ್ದೆಗಳೇನಿದೆ ಅವುಗಳನ್ನ ತುಂಬುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇಲ್ಲ. KPSCಯಲ್ಲಿ ಪರೀಕ್ಷಾ ಪ್ರಾಧಿಕಾರದಲ್ಲಿ ಎಷ್ಟು ಹಗರಣಗಳಾಗಿದೆ ನಿಮಗೆಲ್ಲ ಗೊತ್ತಿರೋಂಥದ್ದೇ, ಇಡೀ ನಾಡಿಗೆ ಗೊತ್ತಿರೋಂಥ ಸಂಗತಿಗಳು. ಇವೆಲ್ಲವನ್ನು ದೃಷ್ಟಿ ಇಟ್ಕೊಂಡು ಪದವೀಧರ ಧ್ವನಿಯಾಗಿ, ಶಿಕ್ಷಕರ ಧ್ವನಿಯಾಗಿ, ಉಪನ್ಯಾಸಕರ ಧ್ವನಿಯಾಗಿ ಪರಿಷತ್ನಲ್ಲಿ ಒಂದು ಅದ್ಭುತ ರೀತಿಯಾದ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪದವೀಧರಲ್ಲಿ ವಿನಂತಿಯನ್ನು ಮಾಡ್ತಾ ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಚುನಾವಣೆ ಗೆಲ್ಲ ದೃಷ್ಟಿಯಿಂದ ಸವಾಲುಗಳೇನಿಲ್ಲ. ಚುನಾವಣೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಶಕ್ತಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಈ ಕ್ಷೇತ್ರದಲ್ಲಿದೆ. ಹಾಗಾಗಿ ಚುನಾವಣೆ ನಾವು 100ಕ್ಕೆ 100ರಷ್ಟು ಈ ಚುನಾವಣೆಯನ್ನ ಗೆಲ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅಲ್ಲ, ಪದವೀಧರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಹೋರಾಟ ಮಾಡೋ ದೃಷ್ಟಿಯಿಂದ ನಾನು ಪ್ರಥಮ ಹಂತದಲ್ಲೇ ನನ್ನ ಸ್ವಂತ ಖರ್ಚಿನಲ್ಲಿ ಬಹಳ ಕಡೆ ಹೇಳ್ತಾ ಇದ್ದೀನಿ. ಆ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನಮ್ಮ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಒಂದು ಈ ಲೈಬ್ರರಿಗಳನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸ್ವಂತ ಖರ್ಚಿಂದ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದು, ಉದ್ಯೋಗ ಮೇಳಗಳ ಆಯೋಜನೆ ಮಾಡೋದ್ರ ಮುಖಾಂತರ ಉದ್ಯೋಗ ಕೊಡೋದ ಕಂಪನಿಗಳಿಗೆ ಮತ್ತೆ ಪದವೀಧರರಿಗೆ ಒಂದು ಸೇತುವೆಯಾಗಿ ಕೆಲಸ ಮಾಡುವಂತ ಎರಡು ಪ್ರಪ್ರಮುಖ ಕೆಲಸಗಳನ್ನ ನಾನು ಹಮ್ಮಿಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅಭ್ಯರ್ಥಿ ಅನುಭವ ಉಳ್ಳವರು ಪಕ್ಷದ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಈ ಮಟ್ಟಕ್ಕೆ ಇವತ್ತು ಅವರಿಗೆ ಸೀಟ್ ಸಿಕ್ಕಿರೋದು ಬಹಳ ಸಂತೋಷ ಆಗುತ್ತೆ. ಅವರು ಹಾಕಿರೋ ಯೋಜನೆಗಳು ಇವತ್ತು ಉದ್ಯೋಗ ಮೇಳ, ಒಂದು ಮನೆಗೆ ಒಂದು ಉದ್ಯೋಗ ಕೊಡಿಸಿದ್ರೆ ಆ ಕುಟುಂಬನೇ ಬೆಳೀತದೆ ಅನ್ನೋದು ಭಾರಿ ಒಳ್ಳೆಯದು. ಈ ಕಂಪ್ಯೂಟರ್ಕರಣ ಅಂತೇಳಿ ಇವರಿಗೆ ವಿದ್ಯಾಭ್ಯಾಸಕ್ಕೆ ಮಾಡ್ತಾ ಇರೋದು ಭಾರಿ ಒಳ್ಳೆ ಕೆಲಸ. ಇಂಥ ಉನ್ನತ ವ್ಯಕ್ತಿನ ನಾವು ಚಿಂತಾಮಣಿಯಲ್ಲಿ ಅತಿ ಲೀಡಾಗಿ ಗೆಲ್ಸ್ಕೊಂತೀವಿ ಅಂತೇಳಿ ನಮ್ಮ BJP ಪಕ್ಷದ ಎಲ್ಲರೂ ನಾವು ಮುಖಂಡರು ಸೇರಿ ನಾವು ಗೆಲ್ಸ್ಕೊಳ್ಳೋಂಥ ಕೆಲಸ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.